ಈ ಸಲ ಫ್ಲಿಪ್ಕಾರ್ಟಿಂದ ಹೆಣ್ಮಕ್ಳಿಗೋಸ್ಕರ ಒಂದು ಪ್ರಾಡಕ್ಟ್ ತರಿಸಿದ್ದೀನಿ. ಅದೇನಪ್ಪ ಅಂದರೆ ಕೊರಿಯನ್ ಸ್ಟೈಲ್ ಟ್ರೆಂಡಿ ಸ್ಲಿಂಗ್ ಬ್ಯಾಗ್ ಅಂತ. ಇದೊಂಥರ ಚಿಕ್ಕ ಹ್ಯಾಂಡ್ ಬ್ಯಾಗ್ ಇದ್ದಂಗೆ, ಆದರೆ ಇದ್ರ ಬೆಲ್ಟ್ ತುಂಬ ಉದ್ದ ಇರುತ್ತೆ. ಇದನ್ನೇ ಯಾಕೆ ತರಿಸಿದ್ದೀನಿ ಅಂದರೆ $250 ಒಳಗಡೆ ಇರೋ ಸ್ಲಿಂಗ್ ಬ್ಯಾಗ್ಗಳಲ್ಲಿ ಇದಕ್ಕೆ ಸಿಕ್ಕಾಪಟ್ಟೆ ಒಳ್ಳೆ ರೇಟಿಂಗ್ ಇದೆ, ಆಮೇಲೆ ಸಿಕ್ಕಾಪಟ್ಟೆ ಸೇಲ್ ಆಗಿದೆ. ಓಕೆ, ನೋಡ್ತಾ ಇದ್ರೆ ಫ್ಲಿಪ್ಕಾರ್ಟ್ ಫೋಟೋದಲ್ಲಿರೋ ಥರ ಎಕ್ಸಾಕ್ಟಾಗಿ ಏನು ಮ್ಯಾಚ್ ಆಗಿಲ್ಲ, ಒಂದು ರೇಂಜಿಗೆ ಹಂಗೆ ಕಾಣ್ತಾ ಇದೆ ಕಲರು ಎಲ್ಲ. ಇದೆ ನೋಡಿ ಬೆಲ್ಟ್. ಈ ಬ್ಯಾಗಿಗೆ ಪ್ರೀಮಿಯಂ ಲುಕ್ ಬಂದಿರೋದೇ ಈ ಬೆಲ್ಟಿಂದ. ಇನ್ನು ಮೆಟೀರಿಯಲ್ ಬಗ್ಗೆ ಮಾತಾಡಬೇಕು ಅಂದರೆ ಇದು ಫೇಕ್ ಲೆದರು. ಆನ್ಲೈನಲ್ಲಿ ಈ ಪ್ರೈಸ್ ರೇಂಜ್ಗೆ ಒಳ್ಳೆ ಮೆಟೀರಿಯಲ್ ಅಂತ ಹೇಳ್ಬೋದು. ಸೊ ಎಡ್ಜಸಲ್ಲಿ ಫಿನಿಶಿಂಗ್ ಎಲ್ಲ ಒಂದು ರೇಂಜಿಗೆ ಚೆನ್ನಾಗಿದೆ. ಆಮೇಲೆ ಫ್ಲಿಪ್ಕಾರ್ಟ್ ರಿವ್ಯೂವಲ್ಲಿ ನೋಡಿದಾಗ ಇದೇ ಬ್ಯಾಗು ಕೆಲವರಿಗೆ ಲೈಟ್ ಕಲರಲ್ಲಿ ಬಂದಿದೆ, ಅದು ಮಾತ್ರ ತೊಗೊಳಕ್ಕೆ ಹೋಗಬೇಡಿ. ಇದು ಆ್ಯಕ್ಚುಲಿ ಡಾರ್ಕ್ ಬ್ರೌನಲ್ಲೇ ತುಂಬ ಚೆನ್ನಾಗಿರುತ್ತೆ, ಅಂದರೆ ಚಾಕ್ಲೇಟ್ ಕಲರಲ್ಲಿ. ಜಿಪ್ಪು ಪರವಾಗಿಲ್ಲ, ಚೆನ್ನಾಗಿದೆ. ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಪ್ಪ ಅಂದರೆ ಇದು ಸಿಂಗಲ್ ಕಂಪಾರ್ಟ್ಮೆಂಟ್. ಒಳಗಡೆ ನಿಮ್ಗೆ 2-3 ಸೆಕ್ಷನ್ ಏನೂ ಬರಲ್ಲ, ಸೊ ಒಂದೇ ಕಂಪಾರ್ಟ್ಮೆಂಟು. ಆಮೇಲೆ ಒಳಗಡೆ ಇನ್ನರ್ ಲೇಯರ್ ಥರ ಎಕ್ಸ್ಟ್ರಾ ಬಟ್ಟೆನೂ ಹೊಲ್ದಿಲ್ಲ ಇವರು. ಇನ್ನು ಈ ಬ್ಯಾಗಲ್ಲಿ ಡಿಫ್ರೆಂಟಾಗಿ ಕಾಣ್ತಾ ಇರೋ ಈ ಬೆಲ್ಟ್ ಬಗ್ಗೆ ಮಾತಾಡೋಣ. ಈ ಬೆಲ್ಟ್ ಫುಲ್ ಒಂಥರ ನವಿಲ್ ಗರಿ ಕಲರ್ ಇದೆ, ಅದೇ ಥರ ಸ್ವಲ್ಪ ಶೈನಿಂಗು ಹೊಡೆಯುತ್ತೆ. ಇನ್ನೊಂದು ಸ್ಪೆಷಾಲಿಟಿ ಏನಪ್ಪ ಅಂದರೆ ಇದನ್ನು ಅಡ್ಜಸ್ಟ್ ಮಾಡ್ಬೋದು, ದೊಡ್ಡದು ಮಾಡ್ಬೋದು, ಚಿಕ್ಕದು ಮಾಡ್ಬೋದು. ಆಮೇಲೆ ಫ್ಲಿಪ್ಕಾರ್ಟಲ್ಲಿ ಇದೇ ಥರ ಬ್ಯಾಗು, ಆದರೆ ಬೆಲ್ಟು ಸೇಮ್ ಬ್ರೌನ್ ಕಲರಲ್ಲಿ ಇರೋದಿದೆ, ಬೇಕಾದ್ರೆ ಅದನ್ನು ಚೆಕ್ ಮಾಡ್ಬೋದು ನೀವು. ಆಲ್ಮೋಸ್ಟ್ ಇದೇ ಪ್ರೈಸ್ ರೇಂಜಲ್ಲಿ ಇನ್ನೊಂದು 2-3 ಬ್ಯಾಗ್ ಇದ್ವು. ನಾನು ಮೊದಲೇ ಹೇಳ್ದಂಗೆ ಇದನ್ನೇ ಯಾಕೆ ತರಿಸಿ ರಿವ್ಯೂ ಮಾಡಿದೆ ಅಂದರೆ ಇದಕ್ಕೆ ಸಿಕ್ಕಾಪಟ್ಟೆ ರೇಟಿಂಗು ಇತ್ತು, ತುಂಬ ಜನ ಬೈ ಮಾಡಿದ್ರು. ನೀವು ಬೇಕಾದ್ರೆ ಅವನು ಚೆಕ್ ಮಾಡಿ ನಿಮ್ಗೆ ಇಷ್ಟ ಆಗಿರೋದು ಬೈ ಮಾಡ್ಬೋದು. ಮುಂದಿನ ದಿನಗಳಲ್ಲಿ ಆದರೆ ಅವನು ನಾನು ಬೈ ಮಾಡಿ ಒಂದ್ಸಲ ರಿವ್ಯೂ ಮಾಡ್ತೀನಿ. ಓವರಾಲ್ ಆಗಿ ಹೇಳಬೇಕು ಅಂದರೆ ಅತಿ ಕಮ್ಮಿ ಪ್ರೈಸಲ್ಲಿ ಒಳ್ಳೆ ಟ್ರೆಂಡಿ ಲುಕ್ ಬೇಕು ಅನ್ನೋರು ಆರಾಮಾಗಿ ಇದನ್ನು ಬೈ ಮಾಡ್ಬೋದು. ಸದ್ಯಕ್ಕೆ ನಾನು ವಾರಕ್ಕೆ ಒಂದು ಪ್ರಾಡಕ್ಟ್ ರಿವ್ಯೂ ಮಾಡಬೇಕು ಅಂದ್ಕೊಂಡಿದ್ದೀನಿ. ಆದಷ್ಟು ಪ್ರತಿ ಶುಕ್ರವಾರ ಒಂದು ಪ್ರಾಡಕ್ಟ್ ರಿವ್ಯೂ ವಿಡಿಯೋನ ನಿಮ್ಮ ಮುಂದೆ ತರಕ್ಕೆ ಟ್ರೈ ಮಾಡ್ತೀನಿ. ಸೊ ನಿಮಗೆ ನನ್ನ ವಿಡಿಯೋಗಳು ಇಷ್ಟ ಆಗಿ ಎಂಕರೇಜ್ ಮಾಡಬೇಕು ಅಂತಿದ್ರೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ, ವಾಟ್ಸಪ್ ಗ್ರೂಪ್ಗಳಲ್ಲೂ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.